ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾರ್ಕೆಟ್ನ ಅನಾಲಿಸಿಸನ್ನು ಯಾವ ರೀತಿ ಎಲ್ಲ ಮಾರ್ಕೆಟ್ ಮೂಮೆಂಟ್ ಆಯಿತು, ಹಾಗೆ ನಾವು ಅಂದ್ಕೊಂಡಿರೋ ಲೆವೆಲನ್ನು ರೆಸ್ಪೆಕ್ಟ್ ಮಾಡಿದೆಯಾ ಇಲ್ಲ ಅಂತ ನೋಡೋಣ. ಅದ್ರ ನಾನು ಹೇಗೆ ಮೊನ್ನೆ ಹಾಕಿದ್ದೆ 2 days ಬಿಫೋರ್ ಮಾರ್ಕೆಟ್ ಮೇ ರಿವರ್ಸ್ ಅನ್ನೋ ಒಂದಿದು. ಸೊ ಟುಡೇ ಆ ಲೆವೆಲನ್ನು ರೆಸ್ಪೆಕ್ಟ್ ಮಾಡಿ ಕೆಳಗಡೆ ಮಾರ್ಕೆಟ್. ಸೊ ರೀಸನ್ ಮೇ ಬಿ ಏನೇ ಇರ್ಬೋದು, ಬಟ್ ಆ ಲೆವೆಲನ್ನು ರೆಸ್ಪೆಕ್ಟ್ ಮಾಡಿದ್ಯಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಅಲ್ಲಿಂದನೇ ರಿವರ್ಸ್ ಆಗಿ ಇವತ್ತು ಡ್ರಾಸ್ಟಿಕ್ ಫಾಲ್ ಕೂಡ ಆಯಿತು. ಸೊ ಯಾಕೆ ಬಿತ್ತು ಅನ್ನೋದಕ್ಕೆ ವಿ ನೋ ಆಲ್ ಬೈ, ಯಾಕಂದರೆ ಬೀಳೋದಕ್ಕೆ ಹೇಳಿದೆ ನಾನು. ರೀಸನ್ ಚಿಕ್ಕ ಕಾರಣಗಳು ಸಾಕು. ಮಾರ್ಕೆಟು ಹೋಲ್ಡ್ ಇಷ್ಟು ದಿನ ಏನು ಹೈಯರ್ ಸೈಡ್ ಹೋಲ್ಡ್ ಮಾಡಿದೆ, ಹಾಗೆ ಒಂದು 2 days ಒಂದು ಲೆವೆಲನ್ನು ಹೋಲ್ಡ್ ಮಾಡಿದ್ದು, ಆ ಲೆವೆಲನ್ನು ಅಲ್ಟಿಮೇಟಾಗಿ ನಮಗೆ ಡೌನ್ ಸೈಡು ಕೊಟ್ಟಿದೆ. ಸೊ ನೆಗೆಟಿವ್ ನ್ಯೂಸ್ ಮೇ ಇಂಪ್ಯಾಕ್ಟ್ ಆನ್ ದ ಸ್ಟಾಕ್ ಮಾರ್ಕೆಟ್ ಆಲ್ಸೋ. ಸೊ ಜನರಲಿ ಎಲ್ಲರಿಗೂ ಗೊತ್ತಿದೆ ಏನೆಲ್ಲ ನ್ಯೂಸ್ ಆಗ್ತಾಯಿದೆ, ಅದರ ಒಂದು ಚಿಕ್ಕ ಪರಿಣಾಮ ಇದೆ ನಮ್ಮ ಒಂದು ಮಾರ್ಕೆಟಿನ ಮೇಲೂ ಕೂಡ ಬಿದ್ದಿದೆ. ಇಲ್ಲಿ ಒಂದು ಫಿಯರ್ ಅನ್ನೋದು ಒಂದು ರೈಸ್ ಆದಾಗ ಆಟೋಮೆಟಿಕ್ಕಾಗಿ ಹೋಲ್ಡ್ ಮಾಡಿರುವಂಥದ್ದೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ವಿಡ್ರಾ ಮಾಡ್ಕೊಳ್ತಾರೆ. ಸೊ ಬಿಕಾಸ್ ಆಫ್ ದ್ಯಾಟ್ ದ ಮಾರ್ಕೆಟ್ ಅದರ ಒಂದು ಚಿಕ್ಕ ಒಂದು ಇಂಪ್ಯಾಕ್ಟನ್ನು ನಾವು ಇವತ್ತು ನೋಡಿದ್ವಿ. ಸೊ ಲೆಟ್ಸ್ ಫರ್ದರ್ ಏನು ಯಾವ ರೀತಿ ಎಲ್ಲ ಡಿಸಿಷನ್ಸ್ ತೊಗೊಳ್ಬೋದು ಅನ್ನೋದು ಕೂಡ ನಾವಿವತ್ತು ನೋಡೋಣ. ಓಕೆ, ಲೆಟ್ಸ್ ಡೈವ್ ಇಟ್ ದ ಚಾರ್ಟ್. ಇವಾಗ ನಾನು ನಿಫ್ಟಿಯಲ್ಲಿ ಇದ್ದೀನಿ. ಸೊ ದಿಸ್ ಈಸ್ ಅದು ಈ ಏರಿಯಾ ಬಂತು ಎಸ್ಟರ್ಡೇ ಅಲ್ವಾ, ಅಲ್ಲ ಡೇ ಬಿಫೋರ್ ಎಸ್ಟರ್ಡೇದು 23rd, ದಿಸ್ ಈಸ್ 24th. ರೇಂಜ್ ಬೌಂಡಲ್ಲಿ ಮಾರ್ಕೆಟು ರನ್ ಆಗ್ತಾಯಿತ್ತು. ಸೊ ಇವತ್ತೇನಾಯಿತು, ಅದೇ ಏರಿಯಾಗೆ ಹಾಗೆ ಮಾರ್ಕೆಟು ಟ್ರೈ ಮಾಡ್ತು ಮೇಲೆ ಹೋಗೋದಕ್ಕೆ. ದರ್ ವಾಸ್ ಯಾವುದೇ ಒಂದು ಅವಕಾಶ ಇರಲಿಲ್ಲ ಟು ಮೂವ್ ಹೈಯರ್ ಸೈಡ್. ಅವೆಲ್ಲ ಗ್ಯಾಪ್ ಅಪ್ ಆಗಿರಬಹುದು, ಬಟ್ ದೆರ್ ವಾಸ್ ನೋ ಎನಿ ಸ್ಟ್ರೆಂತ್ ಟುವರ್ಡ್ಸ್ ಹೈಯರ್ ಸೈಡು. ಸೊ ಹಾಗಾಗಿ ಏನು ಮಾಡ್ತು, ಈ ಒಂದು ಏರಿಯಾದಿಂದನೇ ಮಾರ್ಕೆಟು ರಿವರ್ಸ್ ಆಯಿತು. ಬಟ್ ಮೆನಿ ಆಫ್ ದ ಪೀಪಲ್ ದೋಸ್ ಟ್ರೇಡೆಡ್ ಬಿಫೋರ್ ಒಂದು ಏನು ಟ್ರೆಂಡಿ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆಯಿತು, ಹಾಗೇ ಅದು ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡು ಇವತ್ತು ಟ್ರೈ ಮಾಡಿದ್ರು. ಆವತ್ತಿನ ದಿನ ಮಾಡಿರೋ ಪ್ರಾಫಿಟನ್ನು ಇವತ್ತು ಗಿವ್ ಅಪ್ ಮಾಡಬೇಕಾಗಿರುವಂಥ ಒಂದು ಸಂದರ್ಭ ಬಂದಿತ್ತು ಅಲ್ವಾ. ಸೊ ಹಾಗೆ ನಡೀತಾ ಇತ್ತು, ಗ್ಯಾಪ್ ಅಪ್ ಆಯಿತು. ಸೊ ಟೇಕ್ ದ ರ್ಯಾಲಿ ಹೈಯರ್ ಸೈಡ್ ಅನ್ನೋ ಥರನೇ ಎಷ್ಟು ದಿನ ಮೂವ್ ಆಯಿತು. ಬಟ್ ಇವತ್ತು ಆ ಟ್ರೆಂಡನ್ನು ಕಟ್ ಮಾಡಿದೆ. ಬಟ್ ಬೇಸಿಕಲಿ ಪ್ರೈಸ್ ಆ್ಯಕ್ಷನನ್ನು ಅಪ್ಲೈ ಮಾಡ್ಕೊಂಡು ಮಾಡೋರಿಗೆ ಏನು ಅಂಥ ಒಂದು ಪರಿಣಾಮ ಬೀರಲ್ಲ. ಬಟ್ ವಿತೌಟ್ ಸೀಯಿಂಗ್ ಎನಿ ಪ್ರೈಸ್ ಆ್ಯಕ್ಷನ್ಸ್ ಜಸ್ಟ್ ಡೈರೆಕ್ಟ್ಲಿ ಇದು ಮಾಡ್ತಾ ಇದ್ರಲ್ಲ, ದೋಸ್ ಟ್ರೇಡ್ನ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ದಿದ್ದು, ಗ್ಯಾಪ್ ಅಪ್ ಆಗೋದು, ಅಲ್ಲಿಂದ ಹೈಯರ್ ಸೈಡ್ ರ್ಯಾಲಿ ಕೊಡ್ತಾ ಇತ್ತು. ಸೊ ಇವತ್ತು ಹಾಗೆ ಅಂದ್ಕೊಂಡು ಗ್ಯಾಪ್ ಅಪ್ ಆಯಿತು, ಹಾಗೆ ಮೇಲೆ ಫಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ ಒಳ್ಳೆಯ ಒಂದು ಕ್ಯಾಂಡಲಲ್ಲಿ ಶೋ ಆಗಿತ್ತದು, ಏನು ಹಾಗೆ ಮೇಲೆ ಹೋಗಿಬಿಡುತ್ತೇನೋ ಅಂತ. ಸೊ ಅದನ್ನು ನೋಡಿಕೊಂಡು ಇಮಿಡಿಯೇಟ್ ವಿತೌಟ್ ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡದೇ ಇದ್ದವ್ರಿಗೆಲ್ಲ ಇವತ್ತು ತುಂಬಾ ಇದು ರಿವರ್ಸ್ ಟ್ರೇಡಿಂಗ್ ಆಗಿರುತ್ತೆ ಅವರಿಗೆಲ್ಲ. ಸೊ ಪ್ರೈಸ್ ಆ್ಯಕ್ಷನ್ ನೋಡ್ಕೊಂಡು ಅದಕ್ಕೆ ಹೇಳಿದೆ, ಅಲ್ಲಿ ಕನ್ಫರ್ಮೇಷನ್ ತೊಗೊಂಡು ವಿ ಹ್ಯಾವ್ ಟು ಟೇಕ್ ಟ್ರೇಡ್. ಆ ರಿಸ್ಕ್ ಒಂದು ಕನ್ಫರ್ಮೇಷನ್ ಇಲ್ಲ, ಇಲ್ಲಿಂದ ನಮಗೆ ರಿವರ್ಸ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಅವ್ರೇನು ಮಾಡ್ಬೋದು ಅಂತಂದರೆ ಒಂದು ಚಾನ್ಸ್ ತೊಗೊಳ್ಲಿಕ್ಕೆ ಇವತ್ತು ಸ್ಟಾರ್ಟಿಂಗಲ್ಲಿ ಅವಕಾಶ ಇತ್ತು ರಿವರ್ಸಲ್ ಟ್ರೇಡಿಂಗಿಗೆ, ನಮಗೆ ಡೌನ್ ಸೈಡ್ಗೆ. ಸೊ ಅದನ್ನು ನಾವು ಟ್ರೇಡ್ ತೊಗೊಂಡ್ವಿ ಕೂಡ ಈ ಒಂದು ಏನು ಟ್ರೆಂಡನ್ನು ಕ್ಯಾಪ್ಚರ್ ಕೂಡ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು, ಇದಂತೂ ರ್ಯಾಲಿ ಸಿಕ್ತು ನಮ್ಗೆ. ಆಲ್ಮೋಸ್ಟ್ ನಾವು ಅಂದ್ಕೊಂಡಿರೋ ಒಂದು 24,350 ವಾಸ್ ನಮ್ಮ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅಂದ್ಕೊಂಡ್ವಿ. ಸೊ ಅಲ್ಲಿಂದನೇ ಡ್ರಾಸ್ಟಿಕ್ ಒಂದೇ ಇದು ಫಾಲಲ್ಲಿ ಕಂಟಿನ್ಯೂಸ್ ಟ್ರೆಂಡ್ ನಮಗೆ ಸಿಕ್ಕಿರೋದ್ರಿಂದ ಒಳ್ಳೆ ಪ್ರೀಮಿಯಮ್ ಕೂಡ ಚೆನ್ನಾಗಿ ಸಿಕ್ತು. ಆಲ್ಮೋಸ್ಟು 920 ಅಂದರೆ 360, 350 ಪ್ಲಸ್ 400 ಪಾಯಿಂಟು ಒನ್ ಡೈರೆಕ್ಷನ್ ಮೂಮೆಂಟಮ್ ಇತ್ತು. ಸೊ ಹಾಗಾಗಿ ಪ್ರೀಮಿಯಮ್ ಒಳ್ಳೆ ಆಪ್ಷನ್ನಲ್ಲಿ ಪ್ರೀಮಿಯಮ್ ಕೂಡ ಚೆನ್ನಾಗಿ ಹೈಕ್ ಆಯಿತು. ಬಟ್ ಇಷ್ಟು ಕಂಟಿನ್ಯೂಸ್ ಆಗಿ ಬರುತ್ತೆ ಅನ್ನೋದು ನಮಗೂ ಕೂಡ ಒಂದು, ಯಾರು ಕೂಡ ಹೇಳಿದ 100% ಯಾರು ಮಾಡೋಕ್ಕಾಗಲ್ಲ. ಅದರಲ್ಲಿ 70 to 80% ತುಂಬ ಅಕ್ಯುರೇಸಿ ಟ್ರೇಡರ್ ಆದರೆ, ಅನಲೈಸರ್ ಆದರೆ ಮಾತ್ರ ಅಟ್ಲೀಸ್ಟ್ ವಿ ಕ್ಯಾನ್ ಕ್ಯಾಪ್ಚರ್ ಸಮ್ ಫ್ಯೂ ಆಫ್ ದ ಪಾಯಿಂಟ್ ವಿತೌಟ್ ಮಿಸ್. ಸೊ ನನಗೂ ಕೂಡ ಏನಂತ ಒಂದೇ ಸಲ ಈಗ ಮೊಮೆಂಟಮಲ್ಲಿ ಬರುತ್ತೆ ಅನ್ನೋದಿಲ್ಲ. ಸೊ ಡೌನ್ ಸೈಡಿಗೆ ಬರ್ಬೋದು ಅನ್ನೋದಿತ್ತು, ಬಟ್ ಎಲ್ಲೆಲ್ಲಿ ಜಂಕ್ಷನ್ ಪಾಯಿಂಟ್ ಅನ್ನೋದು ಕೂಡ ನಮಗೆ ಒಂದು ಅವೇರ್ನೆಸ್ ಇರಲೇಬೇಕು. ಎಷ್ಟೇ ಪಾಯಿಂಟ್ ಬಿದ್ದರೂ ಕೂಡ ನಮ್ಮ ಒಂದು ಮಾರ್ಕೆಟಿನ ಪ್ರೊಬಬಿಲಿಟೀಸ್ದಲ್ಲೇ ನಾವು ಟ್ರೇಡ್ ಮಾಡಬೇಕಾಗತ್ತೆ. ಜಸ್ಟ್ ಅಂತ
ಹಾಂ, ಸೊ ಮಾರ್ಕೆಟ್ ಇಲ್ಲಿಂದನೇ ಡ್ರಾಸ್ಟಿಕ್ ಆಗಿ ಫಾಲ್ ಕೊಡ್ತು. ಈ ಒಂದು ಇದರಲ್ಲಿ ಕನ್ಫರ್ಮೇಷನ್ ಸಿಕ್ಕಿದ ನಂತರ ನೆಕ್ಸ್ಟ್ ಇಮಿಡಿಯೇಟ್ ನಮಗೆ ಫ್ಲೋನಲ್ಲಿ ಪಾಯಿಂಟ್ ಸಿಕ್ಕಿರೋದ್ರಿಂದ ನಾವು ಇದರ ಈ ಒಂದು ಪಾಯಿಂಟ್ಸ್ವರೆಗೂ ನಾನು ಒಂದು ರೈಡ್ ಕ್ಯಾಪ್ಚರ್ ಮಾಡಿದ್ವಿ. ಅದಾದಮೇಲೆ ಇದು ಈ ಲೆವೆಲ್ಸ್ ಬರುತ್ತೆ ಅನ್ನೋದು, ಬಟ್ ಬಂದಿರೋದನ್ನು ನಾವು ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ವಿ ಹ್ಯಾವ್ ಬುಕ್ಡ್. ಸೊ ನೆಕ್ಸ್ಟ್ ಆಮೇಲೆ ಈ ರ್ಯಾಲಿಯನ್ನು ಅಂತ ಒಂದು ಕ್ಯಾಪ್ಚರ್ ಮಾಡಲಿಲ್ಲ, ಬಟ್ ಮೊಮೆಂಟಮಲ್ಲಿ ಸಿಕ್ಕಿರೋದ್ರಿಂದ ಅಲ್ಲಿಗೆ ಕ್ಲೋಸ್ ಮಾಡಿಕೊಂಡ್ವಿ ಟ್ರೇಡನ್ನು. ಒಂದು ಸೈಡ್ ಮಾತ್ರ ನಾವು ರ್ಯಾಲಿನ ಕ್ಯಾಪ್ಚರ್ ಮಾಡಿದ್ದು. ಸೊ ನಾಳೆಗೆ ಯಾವ ರೀತಿ ಎಲ್ಲ ಮಾರ್ಕೆಟು ಮೂವ್ ಆಗ್ಬೋದು ಅನ್ನೋದು ಕೂಡ ಫಾರ್ ಮಂಡೇ ನೋಡೋಣ ಅದನ್ನು. ಈಗ ಪ್ರೆಸೆಂಟ್ ನಾವು 24,000 ಹತ್ರ ಇದ್ದೇವೆ ಅಲ್ಲ, ನಿಯರ್ ಬೈ ಈ ಏರಿಯಾದಲ್ಲಿ 24,000 ಹತ್ರ ಇದ್ದೇವೆ. ನೆಕ್ಸ್ಟ್ ನಮಗೆ ರೆಸಿಸ್ಟೆನ್ಸನ್ನು ನೋಡ್ತಾ ಹೋಗ್ತೀವಿ ಅಂತಂದರೆ, ಫಸ್ಟ್ ರೆಸಿಸ್ಟೆನ್ಸ್ ಇಸ್ ಬಿ 24,150. 24,150 ದಿಸ್ ಈಸ್ R1. ಇದರ ಒಂದು ಇದಕ್ಕೆ ತೊಗೊಳ್ತೀವಿ ಅಂತಂದರೆ ನೆಕ್ಸ್ಟ್ ನಮಗೆ 24,200 ಕೂಡ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಮಿಡ್ ಪಾಯಿಂಟನ್ನು ಹಾಕೊಳ್ಳೋಣ 24,000. ಎಸ್, ಇದು ಒಂದು ತೆಗೆದುಬಿಡ್ತೀನಿ. ಇದನ್ನು ಬ್ರೇಕ್ ಮಾಡಿದ್ರೆ ಹೈಯರ್ ಸೈಡ್ಗೆ, ನಾಳೆ ಮಂಡೇ ಮಾರ್ಕೆಟ್ ಓಪನ್ ಆಗಿ ಹೈಯರ್ ಸೈಡ್ಗೆ ಬ್ರೇಕ್ ಆಯಿತು ಅಂತಂದರೆ ವಿ ಕ್ಯಾನ್ ಸಿ ಟಿಲ್ ಇಲ್ಲಿವರೆಗೂ ಹೈಯರ್ ಸೈಡ್ಗೆ ನೋಡ್ಬೋದು. ಮತ್ತು ಪುನಃ ಇಲ್ಲಿಂದ ರಿವರ್ಸ್ ಆಗೋಕ್ಕೂ ಚಾನ್ಸಸ್ ಇರುತ್ತೆ. ಇಫ್ ಸೈಡ್ ವೇಸ್ ಓಪನ್ ಆಗಿ ಮೇಲ್ಗಡೆಗೆ ಹೋದರೆ ನಮಗೆ ಇದು ಬಂದುಬಿಟ್ಟು ಇದು ಒಂದು ರೆಸಿಸ್ಟೆನ್ಸ್ ಪಾಯಿಂಟು. ನಮಗೆ ಮ್ಯಾಕ್ಸಿಮಮ್ ಅಲ್ಟಿಮೇಟ್ ರೆಸಿಸ್ಟೆನ್ಸ್ ಪಾಯಿಂಟು 24,350 ಅರೌಂಡು ಒಂದು ಮೇಜರ್ ರೆಸಿಸ್ಟೆನ್ಸು. ಅದು ಬಿಟ್ಟರೆ ಇಲ್ಲಿ R2, ದಿಸ್ ಈಸ್ R1. ಇದು ಏನು ಫ್ಲ್ಯಾಟ್ ಓಪನ್ ಆಗಿ ಹೈಯರ್ ಸೈಡಿಗೆ ಹೋದರೆ ವಿ ಕ್ಯಾನ್ ಸಿ ದ ಯು ಟರ್ನ್ ಫ್ರಮ್ ಇಯರ್. ಆರ್ ಎಲ್ಸ್ ನಮಗೆ ಮಾರ್ಕೆಟ್ ಓಪನ್ ಆಗ್ತಾನೆ ಇವತ್ತಿನ ಟ್ರೇಡಿನ ಒಂದು ಇಂಪ್ಯಾಕ್ಟ್ ಇಮಿಡಿಯೇಟ್ ಮಾರ್ಕೆಟ್ ಓಪನಿಂಗಲ್ಲೇ ಆಯಿತು ಅಂತಂದರೆ ನಮಗೆ ಡೌನ್ ಸೈಡ್ಗೆ ನೋಡ್ತೀವಿ ಅಂತಂದರೆ ಸಪೋರ್ಟ್ ಬಂದುಬಿಟ್ಟು ದಿಸ್ ಈಸ್ 23,920. ಇದು S1, S2 and then final target for the Monday is S3. ಯಾವುದದು 23,560 is the last support. ಅದು ಬಿಟ್ಟರೆ ಇಮಿಡಿಯೇಟ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಆಯಿತು ಅಂತಂದರೆ ಇಲ್ಲಿಂದ ಒಂದು ನಾವು ಬೌನ್ಸನ್ನು ನೋಡ್ಬೋದು. ಇಲ್ಲ ಇದನ್ನು ಬ್ರೇಕ್ ಮಾಡ್ತು, ಇಲ್ಲಿಂದನೇ ನಮಗೆ ಇಲ್ಲಿಂದ ಮತ್ತೆ ಪುನಃ ಡೌನ್ ಸೈಡ್ಗೆ ನಮಗೆ ಇದು ಕೊಡ್ತು ಅಂತಂದರೆ ಡೌನ್ ಸೈಡಿಗೆ ಟ್ರೆಂಡ್ ಕೊಡ್ತು ಅಂತಂದರೆ ಅಗೇನ್ ವಿ ಕ್ಯಾನ್ ಸಿ ದ 23,500 ಲೆವೆಲ್. ಈ ಲೆವೆಲನ್ನು ಕೂಡ ನಾವು ನೋಡ್ಬೋದು. 23,500 ಲೆವೆಲ್ ಕೂಡ ಒನ್ ಆಫ್ ದ ಮೇಜರ್ ಸಪೋರ್ಟ್. ಅಂದರೆ ಒಂದೊಂದು ಇದು ಕೂಡ ಸ್ಲೈಡ್ ಹಾಕ್ತಾ ಬರಬೇಕು, ಆವಾಗಲೇ ನಮಗೆ ಒಂದು ಕನ್ಫರ್ಮೇಷನ್ ಸಿಗೋದು. ಈ ಥರ ಸ್ಲೈಡ್ ಆಗಿ ಒಳ್ಳೆ ಒಂದು ಇದರ ಬ್ರೀಚ್ ಆಯಿತು ಅಂತಂದರೆ ಲೋವರ್ ಸೈಡ್ ನಮಗೆ ಟಾರ್ಗೆಟು ಈಸಿಯಾಗಿ ನಮಗೆ ಸಿಗುತ್ತೆ. ಲಾಸ್ಟ್ ಟಾರ್ಗೆಟು ಈ ಏರಿಯಾಗೆ ನೋಡ್ಬೋದು. ಇನ್ನು ಗ್ಯಾಪ್ ಅಪ್ ಆಯಿತು, ರಿವರ್ಸಲ್ ಏರಿಯಾ ಇದು, ಅಥವಾ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆದರೆ ಬೌನ್ಸಿಂಗ್ ಏರಿಯಾ, ಮೇಜರ್ ಬೌನ್ಸಿಂಗ್ ಏರಿಯಾ ಬಂದುಬಿಟ್ಟು ಈ ಏರಿಯಾದಿಂದ ಬೌನ್ಸ್ ಆಗ್ಬೋದು. ನಮಗೆ ಸಪೋರ್ಟು ರೆಸಿಸ್ಟೆನ್ಸು ಗೊತ್ತಿರಬೇಕು. ಇದು ನಿಫ್ಟಿದಾಯಿತು. ಲೆಟ್ಸ್ ಮೂವ್ ಟು ದ ಬ್ಯಾಂಕ್ ನಿಫ್ಟಿ. ಇದೆಲ್ಲ ಲೆವೆಲ್ಸ್ ನಮ್ಮದು ಹಳೇದೇನೆ. ನಾವೇನು ಮ್ಯಾಕ್ಸಿಮಮ್ ಲೆವೆಲ್ಸ್ ಹಾಕ್ಕೊಂಡಿದ್ದೆಲ್ಲ ಅದು ರೀಚ್ ಆಗಿ ಅಲ್ಲಿಂದನೇ ನಮಗೆ ಒಳ್ಳೆಯ ಒಂದು ಕ್ಯಾಂಡಲಲ್ಲಿ
ಬ್ರೇಕ್ ಆಗಿ ಬಂದಿದೆ. ಸೊ ಇಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ಸ್ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಂದ ಬಂದಿದೆ. ನೆಕ್ಸ್ಟ್ ಲೆವೆಲ್ ಎಲ್ಲಿ ಬಂದಿದೆ ನಮಗೆ ಲಾಸ್ಟಲ್ಲಿ 54,500 ಬಂದಿದೆ. ಸೊ ನೆಕ್ಸ್ಟು ಡೈಲಿನಲ್ಲಿ ಕೂಡ ಒಳ್ಳೆ ಮ್ಯಾಸಿವ್ ಕ್ಯಾಂಡಲ್ ಆಗಿದೆ. ಬಟ್ ಒಂದು ಸಪೋರ್ಟ್ ಅಲ್ಲೇ ಒಂದು ಏರಿಯಾದಿಂದನೇ ಸಪೋರ್ಟ್ ಮಾಡಿದೆ. ಸೊ ಮಂಡೇಗೆ ಏನಾಗ್ಬೋದು ಅಂತ ನೋಡಿದ್ರೆ ಸೇಮ್ ಆ್ಯಸ್ ಯೂಶುವಲ್ ನಮಗೆ ಒಂದು ಸಪೋರ್ಟ್ ಆಲ್ರೆಡಿ ಇದೆ. ಇದನ್ನು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಸಪೋರ್ಟ್ ವಿಲ್ ಬಿ ಫಾರ್ ಅಸ್ ಈಸ್ 54,500 ನಮಗೆ ಮೇಜರ್ ಸಪೋರ್ಟ್ ಬಂದುಬಿಟ್ಟು 24,000. ಇದು ಕೂಡ ಬ್ರೇಕ್ ಆಗಬಹುದು. ವಿಲ್ ಸಿ ದಿಸ್ ಒನ್ ಆಲ್ಸೋ. $53,700. ಇಲ್ಲಿ ಒಂದು S1, S2, ದಿಸ್ ಈಸ್ S3. ಯಾವುದು S1? 53,780. 53,780 ವಿಲ್ ಬಿ ಫಸ್ಟ್ ಸಪೋರ್ಟ್. ಸೊ ಅದು ಬ್ರೇಕ್ ಆಯಿತು ಅಂತಂದರೆ ಇಮಿಡಿಯೇಟು 53,300 ಸೆಕೆಂಡ್ ಸಪೋರ್ಟ್, ಆ್ಯಂಡ್ ದೆನ್ 52,700 ಇದು ಲಾಸ್ಟ್ ಸಪೋರ್ಟು. ಬಟ್ ಆದಷ್ಟು ಈ ಒಂದು ಏರಿಯಾಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ರೇಂಜ್ ತುಂಬಾ ದೊಡ್ಡದಿದೆ. ಒಂದೊಂದು ಇದಕ್ಕೂ ತುಂಬಾ ರೇಂಜ್ ದೊಡ್ಡದಿರೋದ್ರಿಂದ ನಮಗೆ ಈ ಒಂದು ಏರಿಯಾಗಳು ಸಪೋರ್ಟಾಗಿ ವರ್ಕ್ ಆಗುತ್ತೆ. ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ವಿ ಹ್ಯಾವ್ ಟು ವೆಯ್ಟ್ ಯಾವ ರೀತಿ ಎಲ್ಲ ಇದಾಗುತ್ತೆ ಅಂತ. ಹೈಯರ್ ಸೈಡ್ ಆರ್ ಎಲ್ಸ್ ನಾಳೆ ಒಂದು ಮಂಡೇಗೆ ಓಪನ್ ಆಗ್ತದೆ, ಫ್ಲ್ಯಾಟ್ ಓಪನ್ ಆಯಿತು, ನಮಗೆ ಹೈಯರ್ ಸೈಡ್ ಹೋಯಿತು ಅಂತಂದರೆ ರೆಸಿಸ್ಟೆನ್ಸ್ ಪಾಯಿಂಟ್ 55,400 ಒಂದು ರೆಸಿಸ್ಟೆನ್ಸು. ತುಂಬಾ ರೇಂಜ್ ಇತ್ತು, ಯಾಕಂದರೆ ಬ್ಯಾಂಕ್ ನಿಫ್ಟಿ ಪ್ರತಿದಿನ 1% ಮೂವ್ ಆಗ್ತಾ ಇರೋದ್ರೆ ರೇಂಜ್ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಅದನ್ನು ಗಮನಿಸಬೇಕು. ವಿ ಕ್ಯಾನ್ ಬೇರ್ ಮಾಡ್ಬೋದಾ ಇಷ್ಟು ದೊಡ್ಡದ ರೇಂಜ್ಗಳನ್ನ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಪ್ರೀಮಿಯಮ್ಸ್ ಕೂಡ ಅಷ್ಟೇ ದೊಡ್ಡದಾಗಿ ಇರುತ್ತೆ. ನಾವು ಔಟ್ ಆಫ್ ದ ಮನಿ ಕೂಡ ತುಂಬಾ ಜಾಸ್ತಿ ಪ್ರೀಮಿಯಮ್ದಿರುತ್ತೆ. ಸೂಟ್ ಆಗುತ್ತಂತ ನೋಡಿಕೊಂಡು ಮಾಡಬೇಕಾಗತ್ತೆ ನಮಗೆ. ಯಾಕಂತಂದರೆ ಒಂದೊಂದು ಪ್ರೀಮಿಯಮ್ಗೆ ನಾವು ಔಟ್ ಆಫ್ ದ ಮನಿ ಆದ್ರೂ ಕೂಡ 300-400 ಪೇ ಮಾಡಬೇಕಾಗತ್ತೆ. ಸೊ ಅದು ಬೆಸ್ಟಾ ಅಥವಾ ಅದ್ರ ಬದಲಿಗೆ ನಾವು ಈಕ್ವಿಟಿನಲ್ಲೇ ಮಾಡ್ಬೋದಲ್ಲ. ವಿ ಹ್ಯಾವ್ ಟು ನೋಡಬೇಕು ಅಡ್ಜಸ್ಟ್ ಆಗುತ್ತಾ ನಮಗೆ ಅನ್ನೋದು. ಇವನ್ ಅಡ್ಜಸ್ಟ್ ಆದರೆ ಮಾಡಬೇಕು, ಇಲ್ಲ ಅಂತಂದರೆ ಅದು ನಮಗೆ ಬೇರೆ ಸೆಗ್ಮೆಂಟಲ್ಲಿ ನಾವು ವರ್ಕ್ ಮಾಡ್ಬೋದು. ಸೆನ್ಸೆಕ್ಸಲ್ಲಿ ಮಾಡ್ಬೋದು, ಇಲ್ಲ ನಿಫ್ಟಿನಲ್ಲಿ ಮಾಡ್ಬೋದು. ಯಾಕಂದರೆ ಈಗ ಹೊಸ ಇದು ಕಾಂಟ್ರಾಕ್ಟ್ ಇರೋದ್ರಿಂದ ತುಂಬ ಹೈ ಪ್ರೀಮಿಯಮ್ ಇರುತ್ತೆ. ಬಟ್ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನ್ನ ನಾವು ನೋಡ್ಬೋದು. ಅದ್ರ ಬದಲಾಗಿ ನಾವು ಬ್ಯಾಂಕಿಂಗ್ ಸ್ಟಾಕ್ಸ್ಗಳನ್ನ ಈಕ್ವಿಟಿ ಕೂಡ ಯು ಕ್ಯಾನ್ ಬೈ ಇಟ್ ಅಲ್ಲ. ಸೊ ನೋಡಿಕೊಂಡು ಟ್ರೇಡ್ ಮಾಡಿ. ಐ ವಿಲ್ ಗಿವ್ ದ ಲೆವೆಲ್ಸ್ ಫಾರ್ ಯು ಟು ಟ್ರೇಡ್ ಆರ್ ಅಬ್ಸರ್ವೇಷನ್ಸು. ಇದು ನನ್ನ S1, S2, S3 ಆಗುತ್ತೆ. ಹೈಯರ್ ಸೈಡು ಫಸ್ಟ್ಗೆ ನಮಗೆ 55,000 ಇದೆ. ಅದು ಬಿಟ್ಟರೆ 55,400 ಇದೆ. ದಿಸ್ ಈಸ್ R1, R2 ಆ್ಯಂಡ್ ದೆನ್ ಫೈನಲ್ ಈಸ್ R3. ಇಲ್ಲಿವರೆಗೂ ನಮಗೆ ಕಷ್ಟ ಇದೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಲ್ಲಿವರೆಗೂ ಬಂದರೂ ಕೂಡ ಇಲ್ಲಿಂದ ಒಂದು ರಿವರ್ಸಲ್ನ ನಾವು ನೋಡ್ಬೋದು. ಬಟ್ ಇದನ್ನು ಬ್ರೇಕ್ ಆಯಿತು ಅಂತಂದರೆ ಈಸಿಯಾಗಿ ನಾವು ಈ ಝೋನ್ಗಳನ್ನ 53,700 ಅಥವಾ 800 ಝೋನ್ನ ಈಸಿಯಾಗಿ ನಾವು ನೋಡ್ಬೋದು. ಅದು 800 ಎಲ್ಲ ಬ್ರೇಕ್ ಆಯಿತು ಅಂತಂದರೆ 53,300. ಅದ್ರ ಮಧ್ಯದಲ್ಲಿ ಇನ್ನೊಂದು ನಮಗೆ ಒಂದು ಲೈನ್ ಸಿಗುತ್ತೆ, ಅದು ಕೂಡ ಹಾಕೊಂಡು ಮಿಡ್ ಲೈನು ಯಾವುದದು 53,500 ಆಲ್ಮೋಸ್ಟ್ ಇದೊಂದು. ಇಲ್ಲೊಂದು ಲೈನ್ ಸಿಗುತ್ತೆ, ಯಾಕಂದರೆ ತುಂಬ ಇದಿರೋದ್ರಿಂದ ನಮಗೆ ಇದೊಂದು ಏರಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 54,200 ಇದನ್ನು ಮೀರಿ ಗ್ಯಾಪ್ ಅಪ್ ಆಯಿತು ಅಂತಂದರೆ ದಸ್ ನೋ ಡೌಟ್ ಇಲ್ಲಿವರೆಗೂ ನಾವು ಯಾವುದು 53,800ವರೆಗೂ ಬ್ರೇಕ್ ಆಯಿತು ಅಂದರೆ ಈಸಿಲಿ ಅಚೀವೇಬಲ್ ಟಾರ್ಗೆಟ್ ಆಗುತ್ತೆ. 53,800 53,800 ಸಪೋರ್ಟು ಈಸಿಲಿ ಅಚೀವ್ ಆಗುತ್ತೆ. ಏನಾದರೂ 54,200ನ್ನು ಬ್ರೇಕ್ ಆಗಿ ಡೌನ್ ಬಂದರೆ ಈ ಏರಿಯಾನ ಬ್ರೇಕ್ ಆಯಿತು, 54,200ನ ಬ್ರೇಕ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಅಲ್ಲಿಂದ ನಮಗೆ 300-400 ಪಾಯಿಂಟ್ ಈಸಿಲಿ ಡೌನ್ ಸೈಡ್ಗೆ ಅಚೀವ್ ಆಗೋಕ್ಕೆ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸ್ಸು ಮಾಹಿತಿ ಸಿಕ್ತು ಅಂತ ಅನಿಸುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಅದನ್ನು ಸ್ಟಡಿ ಮಾಡಿ. ಫಸ್ಟು ನಾನು ಕೊಟ್ಟ ತಕ್ಷಣ ಅದನ್ನೇ ರಾ ಮೆಟೀರಿಯಲ್ ಆಗಿ ತೊಗೊಳ್ಳೋವಂಥದ್ದಲ್ಲ, ಅದೇ ಫೈನಲ್ ಅಲ್ಲ. ನೀವು ಒಂದು ಚಾರ್ಟ್ ಹಾಕ್ಕೊಂಡು ಸ್ಟಡಿ ಮಾಡಿ, ನೆಕ್ಸ್ಟ್ ಯು ಫರ್ದರ್ ಯು ಟೇಕ್ ದ ಡಿಸಿಷನ್ಸ್, ಲರ್ನ್ ಆ್ಯಂಡ್ ಅರ್ನ್ ಥಿಯರಿ. ಓಕೆ,
ಐ ಹೋಪ್ ಯು ಗಾಟ್ ದ ರೈಟ್ ಇನ್ಫಾರ್ಮೇಷನ್ಸ್. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.